ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸರಕಾರಿ ಪ್ರೌಢಶಾಲೆಗಳಲ್ಲಿ ತೃತೀಯ ಭಾಷೆಯ ಬದಲಾಗಿ ಕೃತಕ ಬುದ್ಧಿಮತ್ತೆಯನ್ನು ಕಡ್ಡಾಯಗೊಳಿಸಿರುವ ಸರ್ಕಾರದ ಆದೇಶವನ್ನು ಹಿಂಪಡೆಯುವ ಕುರಿತು ಬೆಂಗಳೂರಿನ ಶಾಸಕರ ಭವನದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿಯವರ ಮುತುವರ್ಜಿಯಿಂದ ಮಾಜಿ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು. ಸರಕಾರಿ ಪ್ರೌಢಶಾಲೆಗಳಲ್ಲಿ ಕೌಶಲ್ಯ ಶಿಕ್ಷಣದ ಅಡಿಯಲ್ಲಿ ತೃತೀಯ ಭಾಷೆಯ ಬದಲಾಗಿ ಕೃತಕ ಬುದ್ಧಿಮತ್ತೆ AI ವಿಷಯವನ್ನು ಕಡ್ಡಾಯಗೊಳಿಸಿರುವ ಸರ್ಕಾರದ ಆದೇಶವನ್ನು ಹಿಂಪಡೆಯುವ ಕುರಿತು ದಿನಾಂಕ 24 ಆಗಸ್ಟ್ 2026ರಂದು ಬೆಂಗಳೂರಿನ ಶಾಸಕರ ಭವನದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ನಮೋಶಿಯವರ ಮುತುವರ್ಜಿಯಿಂದ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಇವರ ನೇತೃತ್ವದಲ್ಲಿ ತೃತೀಯ ಭಾಷೆಯ ಬದಲಾಗಿ AI ವಿಷಯವನ್ನು ಅನುಷ್ಠಾನಗೊಳಿಸುತ್ತಿರುವ ಬಗ್ಗೆ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ SL ಭೋಜೇಗೌಡ, ಪುಟ್ಟಣ್ಣ, ಡಾಕ್ಟರ್ ಧನಂಜಯ ಸರ್ಜಿ, ನಿರಾಣಿ ಹನುಮಂತ್, ಎನ್ ರವಿಕುಮಾರ್, SV ಸಂಕನೂರು, DT ಶ್ರೀನಿವಾಸ್, K ವಿವೇಕಾನಂದ ಇವರು ಹಾಜರಿದ್ದು ನಾವು ಸದಾ ಹಿಂದಿ ಶಿಕ್ಷಕರ ಬೆನ್ನೆಲುಬಾಗಿ ಇರುತ್ತೇವೆ ಎಂಬ ಭರವಸೆ ನೀಡಿದರು. ಬಸವರಾಜ ಹೊರಟ್ಟಿಯವರ ನೇತೃತ್ವದಲ್ಲಿ ದಿನಾಂಕ 25 ಆಗಸ್ಟ್ 2026ರಂದು ಎಲ್ಲಾ ವಿಧಾನ ಪರಿಷತ್ ಸದಸ್ಯರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರೊಂದಿಗೆ ಸಭೆ ಮಾಡಿ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಅವೈಜ್ಞಾನಿಕ ನಿರ್ಧಾರವನ್ನು ಕೈಬಿಟ್ಟು ಈ ಹಿಂದಿನಂತೆ ತೃತೀಯ ಭಾಷೆಗಳಿಗೆ ಪ್ರಾಧಾನ್ಯತೆಯನ್ನು ಮುಂದುವರಿಸುವ ಬಗ್ಗೆ ಹಾಗೂ ಸುದೀರ್ಘವಾಗಿ ಚರ್ಚಿಸಿ ಈ ಸಮಸ್ಯೆಗೆ ಇತಿಶ್ರೀ ಮಾಡಲಾಗುವುದು ಎಂಬ ಭರವಸೆ ನೀಡಿದರು. ಈ ಸಭೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ತೃತೀಯ ಭಾಷೆಯ ಶಿಕ್ಷಕರು ಹಾಜರಿದ್ದರು. ಈ ಸಭೆಯಲ್ಲಿ ಕರ್ನಾಟಕ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹೂಗಾರ್ ಮತ್ತು ಹಿಂದಿ ಶಿಕ್ಷಕರಾದ ಶಶಿಧರ್, DM ರಾಠೋಡ್, ಚನ್ನಬಸಪ್ಪ ಬಿರಾದಾರ್, ನಿತ್ಯಾನಂದ್, ರವಿ ಚೌಹಾಣ್, JH ಪಟೇಲ್ ಸೇರಿದಂತೆ ಹಲವಾರು ಹಿಂದಿ ಶಿಕ್ಷಕರು ಹಾಜರಿದ್ದರು. ಕಲಬುರಗಿಯ ಸೇಡಂ ರಸ್ತೆಯ ವಿಮಾನ ನಿಲ್ದಾಣ ಹತ್ತಿರದ ಶ್ರೀನಿವಾಸ ಸರಡಗಿಯಲ್ಲಿ ಇರುವ ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಹೆಸರಾಂತ ಭಕ್ತಿ ಗಾಯಕರಾದ ಪದ್ಮಶ್ರೀ ಪುರಸ್ಕೃತ ಅನೂಪ್ ಜಲೋಟಾ ಅವರ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಸೇಡಂ ರಸ್ತೆಯ ಏರ್ಪೋರ್ಟ್ ಹತ್ತಿರದ ಶ್ರೀನಿವಾಸ ಸರಡಗಿಯ ನಂಬರ್ 512/1A ನಲ್ಲಿ ಇರುವ ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಪಾಟೀಲ್ ಗ್ರೂಪ್ಸ್ ವತಿಯಿಂದ ಸೋಮವಾರ ದಿನಾಂಕ 24 ಆಗಸ್ಟ್ 2026ರಂದು ಸಂಜೆ 5 ಗಂಟೆಗೆ ಹೆಸರಾಂತ ಭಕ್ತಿ ಗಾಯಕರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅನೂಪ್ ಜಲೋಟಾ ಅವರೊಂದಿಗೆ ಸಂಗೀತ, ಸಂಸ್ಕೃತಿ ಮತ್ತು ಸ್ಫೂರ್ತಿಯ ವಿಶೇಷ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಕಾರ್ಯಾಚರಣೆಯಿಂದ ಕುಖ್ಯಾತ ಮನೆಗಳ್ಳರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಮನೆಗಳ್ಳರನ್ನು ಬಂಧಿಸಲಾಗಿದ್ದು 4 ಮನೆ ಕಳ್ಳತನ ಪ್ರಕರಣ ಪತ್ತೆ ಮಾಡಲಾಗಿ ಮನೆಗಳ್ಳರಿಂದ 13,40,000 ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಇಂದು ಮಧ್ಯಾಹ್ನ 12:30 ಗಂಟೆಗೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಮನೆಗಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಅವರು ಶ್ಲಾಘಿಸಿದ್ದಾರೆ. ಸೌತ್ ಸಬ್ ಡಿವಿಷನ್ನ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಒಂದು ಉತ್ತಮ ಪತ್ತೆ ಕಾರ್ಯ ಮಾಡಿದರು. ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ಆಗಿತ್ತು ಓಲ್ಡ್ ಜೇವರ್ಗಿ ರೋಡಲ್ಲಿ. ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬಂಬು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳ್ಳತನ ಆಗಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಾದ ಆರೋಪಿ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ. ತಂದೆ ಹೆಸರು ಮೊಹಮ್ಮದ್ ಜಾಫರ್, 32 ವರ್ಷ. ಬೇಸಿಕಲಿ ಇವನು ಹೈದರಾಬಾದ್ ನಾಂಪಲ್ಲಿ ಇರೋದವನು. ಅವನನ್ನು ಬಂಧನ ಮಾಡಿ ವಿಚಾರಣೆ ಒಳಪಡಿಸಿದಾಗ ಒಟ್ಟು ಅವನ ಚಲನವಲನಗಳು ಏನೇನು ಮೂಮೆಂಟ್ಸ್ ಆಗಿದೆ ಅದರ ಮೇಲುಗಡೆ ಒಟ್ಟು 4 ಮನೆಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 4ರಲ್ಲಿ 3 ಸ್ಟೇಷನ್ ಬಜಾರಲ್ಲಿ ವರದಿಯಾಗಿರುವಂಥದ್ದು. ಈ ವರ್ಷ 2 ಆಗಿದೆ, ಒಂದು ಸ್ಟೇಷನ್ ಬಜಾರ್ ಮತ್ತು ಚೌಕಲ್ಲಿ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಸ್ಟೇಷನ್ ಬಜಾರಲ್ಲಿ ವರದಿಯಾಗಿತ್ತು. ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಒಟ್ಟು ಇವನ ಮೇಲೆ 6 ಪ್ರಕರಣಗಳಿದ್ದಾವೆ. ಅವನ ಮೇಲೆ ಹೈದರಾಬಾದಲ್ಲಿದೆ, ನೆಕ್ಸ್ಟು ಲಾತೂರಲ್ಲಿನೂ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ಕೊಲೆ ಮತ್ತು ರಾಬರಿ ಪ್ರಕರಣ ಇದೆ. ಆ ಕೊಲೆ ರಾಬರಿ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗಿದ್ದ ಅವನು 2019ರಲ್ಲಿ 2019ರಿಂದ ಅಕ್ಟೋಬರ್ 2025ರವರೆಗೆ ಜೈಲಲ್ಲಿದ್ದ ಅವನು. ನಂತರ ಹೊರಗಡೆ ಬಂದ ನಂತರ ಮತ್ತೆ ಒಂದು ಅಪರಾಧ ಮಾಡಿದ್ದಾನೆ. ಇದರಲ್ಲಿ ಸೈಫಾಬಾದಲ್ಲಿ ಒಂದು ರಾಬ್ರಿ ಕೇಸ್ ಮಾಡಿರ್ತಾನೆ. ಅದೇ ಟೈಮಲ್ಲಿ ಅವನು ಇಲ್ಲಿ ಕಲಬುರಗಿಗೆ ಬಂದು ದರ್ಗಾಕ್ಕೆ ಬಂದು ನಂತರ ಇಲ್ಲಿ ಅಪರಾಧ ಮಾಡಿರುವಂಥದ್ದು 2. ಮತ್ತು ಜನವರಿಯಲ್ಲಿ ಒಂದು ಸಲ ಬಂದಿದ್ದಾನೆ ಮತ್ತು ಜೂನಲ್ಲಿನೂ ಕೂಡ ಇಲ್ಲಿ ಅಪರಾಧ ಮಾಡಿದ್ದಾನೆ. ಒಂದು ನಮಗೆ ಚೌಕ್ ಸ್ಟೇಷನಲ್ಲಿ ಒಂದು ಮನೆಯಲ್ಲಿ ಏನು ಅಪರಾಧ ಮಾಡಿ ಹೊರಡೆ ಹೋಗಬೇಕಾದ್ರೆ ಏನು ನಮಗೆ ದೊರೆತ ಒಂದು ವೈಜ್ಞಾನಿಕ ಸಾಕ್ಷಿ ಮತ್ತು ಅವನ ಮೂಮೆಂಟ್ಸ್ಗಳ ಬಗ್ಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಈ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇವನ ಬಂಧನದಿಂದ ಒಟ್ಟು 4 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಿಯರ್ಲಿ 13,42,000 ಅಷ್ಟು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರೌಂಡ್ 85 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಮತ್ತು 260 ಗ್ರಾಮ್ ಅಷ್ಟು ಸಿಲ್ವರ್ ಆರ್ನಮೆಂಟ್ಸ್ ಇದೆ. ಮತ್ತು ಇವನ ಒಂದು ವಿಚಾರಣೆಯಲ್ಲಿ ಇಂಟ್ರೆಸ್ಟಿಂಗ್ ಅಂತಂದರೆ ಬೇಸಿಕಲಿ ಇವನು ಈ ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಾಯಿದ್ದ. ಆರಂಭದ ಹಂತದಲ್ಲಿ ಅವನಿಗೆ ಕ್ಯಾಟ್ರಿಂಗ್ಲಿಂದ ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆ ಬರುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆವಾಗ ಇವನು ಈ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ, ಇದೇ ರೂಢಿಗತ ಮಾಡ್ಕೊತಾನೆ. ರೀಸನ್ ಏನಂತಂದರೆ ಫ್ರೀ ಮೂಮೆಂಟು ಮತ್ತು ಅಪರಾಧ ಮಾಡಿದ ನಂತರ ಈಗೇನು ಬೇಲ್ ಈಸಿಯಾಗಿದೆ. ಏನು HPTಗಳನ್ನು ಮಾಡಿದಾಗ ಲೆಸ್ ದ್ಯಾನ್ 7 ಇಯರ್ಸ್ ಪನಿಷ್ಮೆಂಟ್ ಇದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಅವನಿಗೆ ಏನು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಿಸ್ನೆಸ್ಸನ್ನು ಬಿಟ್ಟು ಈಗ ಇದೇ ಒಂದು ವೃತ್ತಿಯಲ್ಲಿ ಅವನು ತೊಡಗಿಕೊಂಡಿದ್ದಾನೆ. ಈಗಾಗಲೇ ಅವನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ. ಟೋಟಲ್ ಈ 4 ಪ್ರಕರಣಗಳಲ್ಲಿ ಕಳವಾಗಿರುವಂಥ ಗೋಲ್ಡ್ ಕ್ವಾಂಟಿಟಿ ಇರುವಂಥದ್ದು 101 ಗ್ರಾಮ್, ಅದರಲ್ಲಿ 85 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ಸಿಲ್ವರ್ ಕಳ್ಳತನ ಆಗಿರೋದು 260 ಗ್ರಾಮ್, ಅದು ಕಂಪ್ಲೀಟ್ ಇಂಟ್ಯಾಕ್ಟಲ್ಲಿ ರಿಕವರಿ ಮಾಡಿದ್ದಾರೆ. ಸೊ ಪತ್ತೆ ಮಾಡಿದ ಇನ್ಸ್ಪೆಕ್ಟರ್, ACP ಮತ್ತು ಎಲ್ಲ ತಂಡದವರಿಗೆ ನಾನು ಅಪ್ರಿಷಿಯೇಷನ್ಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಾರಿದೀಪಗಳ ಅಳವಡಿಕೆಗೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ವತಿಯಿಂದ ಪವನ್ ಕುಮಾರ್ ಬಿ ಒಳಕೇರಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರಾಮ ಮಂದಿರ ವೃತ್ತದಿಂದ
ಕೋಟ್ನೂರು ಡಿ ವರೆಗೆ ರಾಷ್ಟ್ರೀಯ ಹೆದ್ದಾರಿಯ 11 ವಿದ್ಯುತ್ ಕಂಬಗಳಿಗೆ 24 ದಾರಿದೀಪ ಅಳವಡಿಸುವಂತೆ ಸಮಾಜ ಸೇವಕರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪವನ್ ಕುಮಾರ್ ಬಿ ಒಳಕೇರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಿದ್ದಾರೆ. ಪವನ್ ಕುಮಾರ್ ಬಿ ಒಳಕೇರಿ ಅವರ ಮನವಿಯನ್ನು ಪರಿಶೀಲಿಸಿದ ಅಧಿಕಾರಿಗಳು ರಾಮ ಮಂದಿರ ವೃತ್ತದಿಂದ ಕೋಟ್ನೂರ್ ಗ್ರಾಮದವರೆಗೆ ಇರುವ 11 ಕಂಬಗಳಿಗೆ 24 ದಾರಿ ದೀಪಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ದಾರಿ ದೀಪಗಳ ಅಳವಡಿಕೆಯಿಂದ ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರು, ಪಾದಚಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಅನುಕೂಲವಾಗಿದೆ. ಈ ಕುರಿತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಸಹ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸೂಚನೆ ನೀಡಿ ದಾರಿದೀಪ ಸಮಸ್ಯೆಯನ್ನು ಶೀಘ್ರ ಪರಿಹರಿಸುವಂತೆ ತಿಳಿಸಿದ್ದರು. ಸಮಾಜ ಸೇವಕರಾದ ರವೀಂದ್ರ ವಿಭೂತಿ ಹಾಗೂ ಪವನ್ ಕುಮಾರ್ ಬಿ ಒಳಕೇರಿ ಅವರ ಸಮಾಜಮುಖಿ ಕಾರ್ಯವನ್ನು ಪರಿಗಣಿಸಿದ ನಂದಿಕೂರ್, ಖಣದಾಳ್, ನಾಗನಹಳ್ಳಿ, ಪಾಣೆಗಾಂವ್, ಕೋಟ್ನೂರು ಗ್ರಾಮಗಳ ಜನರು ಅದೇ ರಸ್ತೆಯಲ್ಲಿ ಇಬ್ಬರಿಗೂ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಪವನ್ ಕುಮಾರ್ ಬಿ ಒಳಕೇರಿ ಹಾಗೂ ರವೀಂದ್ರ ವಿಭೂತಿ ಅವರ ಸೇವೆ ಇನ್ನಷ್ಟು ಮುಂದುವರಿಯಲಿ ಎಂದು ಗ್ರಾಮಸ್ಥರು ಆಶಿಸಿದರು. ಲೋಹಿತ್ ಕಲ್ಲೂರ್ ವಿಶ್ವಕರ್ಮ, ಮಲ್ಲಿನಾಥ್ ನಾಗನಹಳ್ಳಿ, ಅಶೋಕ್ ಗೌಡ ಸುಬೇದಾರ್, ಶರಣಗೌಡ ಪಾಟೀಲ್ ನಂದಿಕೂರ್, ಭೌರಾಯ ರಾಠೋಡ್, ಅಂಬರೀಶ್ ಗುತ್ತೇದಾರ್ ಖಣದಾಳ್, ಬಸಯ್ಯ ಕಡೆಗೋಳ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮಾರು ಒಂದು ತಿಂಗಳಿಂದ ನಾವು ಈ ಒಂದು ರಾಷ್ಟ್ರೀಯ ಹೆದ್ದಾರಿ 50ರ ರಾಮ ಮಂದಿರಲಿಂದ ಕೋಟ್ನೂರ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿವರೆಗೆ ಏನು ದಾರಿ ದೀಪಗಳು ಸುಮಾರು 32 ದಾರಿ ದೀಪಗಳು ಇದ್ದವು. ಅವು ಯಾವ ಒಂದು ಪ್ರಾರಂಭವಾಗಿರ್ಲಿಲ್ಲ. ಸುಮಾರು ವರ್ಷಗಳಿಂದ ಅದು ಸ್ಟಾರ್ಟ್ ಆಗಿರ್ಲಿಲ್ಲ. ಅದು ಅಲ್ಲದೆ ಮೊನ್ನೆ ನಾವು ಒಂದು ಮನವಿ ಪತ್ರ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಕೊಟ್ಟ ನಂತರ ಕೇವಲ ಇಲ್ಲಿರ್ತಕ್ಕಂಥ ಏನು ಇಂಡಿಯನ್ ಪೆಟ್ರೋಲ್ ಪಂಪ್ ಇದೆ, ಆ ಪೆಟ್ರೋಲ್ ಪಂಪ್ ಇಂದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಕೋಟ್ನೂರ್ವರೆಗೆ ಅಷ್ಟೇ ಮಾಡಿದ್ರು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರಸ್ತೆಯಲ್ಲಿ, ಯಾಕಂತಂದ್ರೆ ಈ ಒಂದು ರಾಮ ಮಂದಿರ ಸರ್ಕಲ್ ನಿಂದ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ವರೆಗೆ ಇಲ್ಲಿ ಕತ್ತಲಿರೋದ್ರಿಂದ ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಬೇರೆ ಊರಿಗೆ ಹೋಗ್ತಕ್ಕಂಥ ಜನರು ಬಸ್ಸಿಗೆ ಹೋಗೋ ಸಲ ಬಂದು ನಿಂದಿರ್ತಾರ. ಅವರಿಗೆ ಬೆಂಗಳೂರು, ಮೈಸೂರು ಹಾಗೂ ಹುಬ್ಳಿ, ಧಾರವಾಡ, ಆಮೇಲೆ ಈ ಕಡೆ ಖಣದಾಳ, ಇಟ್ಗ, ಪಾಣೆಗಾಂವ್, ಸಿರ್ನೂರ್, ಸೀತ್ನೂರ್ ಎಲ್ಲಾ ಗ್ರಾಮದ ಜನರಿಗೂ ಸಮಸ್ಯೆ ಆಗ್ಲತ್ತಿತ್ತು. ಏನ್ ಸಮಸ್ಯೆ ಅಂದ್ರೆ ದರೋಡೆ ಆಗ್ತದ ಅಂತೇಳಿ ಒಂದು ಭಯವಿತ್ತು. ಈಗ ಇವತ್ತಿನ ದಿವಸ ಈ ಲೈಟ್ ಪ್ರಾರಂಭ ಮಾಡೋದ್ರಿಂದ ಒಬ್ಬ ಹೆಣ್ಣು ಮಗಳಾದ್ರೂ ರಾತ್ರಿ ಲೇಟ್ ಆದ್ರೂ ಹೋಗ್ಬೋದು. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ಹೇಳ್ದಂಗ ಈಗ ಶ್ರಾವಣ ಮಾಸ ಇರೋದ್ರಿಂದ ಬೆಳಗಿನ ಜಾವ 4 ಗಂಟೆಗೆ ಅನೇಕ ನಮ್ಮ ತಾಯಂದಿರು ಶರಣನ ದರ್ಶನಕ್ಕೆ ಹೋಗ್ತಾರ. ಈಗ ಎಲ್ಲದಕ್ಕೂ ಒಂದು ಒಳ್ಳೇದಾಗ್ಯದ. ಈ ಒಳ್ಳೇದ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಧನ್ಯವಾದಗಳು ಹೇಳ್ತೇವೆ. ಅದ್ರ ಜೊತೆಲಿ ಇನ್ನೊಂದ್ ಏನದ ಅಂತಂದ್ರ, ಈ ರಾಷ್ಟ್ರೀಯ ಹೆದ್ದಾರಿ ಲೈಟ್ ಚಾಲು ಮಾಡಿದೇವು ಅಂತೇಳಿ ಸುಮಾರು ವರ್ಷ ಬಂದಿಟ್ಟಿದ್ದೇವೆ ಅಂತೇಳಿ ಹಗಲು ರಾತ್ರಿ ಚಾಲು ಇಡ್ಲತ್ತಾರ. ಅದ ಕೂಡಲೇ ಏನದ ಅಂತಂದ್ರ ಆ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಲೈಟ್ಗಳು ಹಗಲಲ್ಲಿ ಬಂದ್ ಮಾಡಬೇಕು, ರಾತ್ರಿ ಸ್ಟಾರ್ಟ್ ಮಾಡಬೇಕು. ಆ ಬಲ್ಬ್ನು 4 ದಿವಸ ನಡೀತದ, ಅದು ಒಳ್ಳೇದಾಗ್ತದ. ಹಗಲು ಚಾಲು ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತೇಳಿ ನಾವು ಅಧಿಕಾರಿಗಳಿಗೆ ಮತ್ತೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಒಂದು ಹೋರಾಟ ನಡೆದು ನಾ ಆಗಿರ್ಬೋದು, ವಿಭತ್ತಿ ಅಣ್ಣವ್ರಾಗಿರ್ಬೋದು, ಸಂಗಮೇಶ್ವರ ಆಗಿರ್ಬೋದು, ನಮ್ಮ ಮಲ್ಲಣ್ಣವ್ರಾಗಿರ್ಬೋದು ಹಾಗೂ ನಮ್ಮ ಲೋಹಿತ, ಅನೇಕ ಎಲ್ಲ ನಮ್ಮ ಸೋದರರು ಈ ಒಂದು ಹೋರಾಟದಲ್ಲಿ ಅವ್ರ ಸಾಥ್ ಕೊಟ್ಟದಕ್ಕ ಅವ್ರ ಸಾಥ್ ಕೊಡೋದು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಂದ ಏನದ ಅಂತಂದ್ರ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಅದ್ರ ಜೊತೆಲಿ ಪ್ರಿಂಟ್ ಮೀಡಿಯಾದವರು, ಅವ್ರ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ನಾವು ಆದ್ರೆ ಬಿ ಈ ಮಟ್ಟಕ್ಕೆ ಬೆಳಿಲಕ್ಕಾದ್ರೆ ಬಿ ಅವ್ರ ಆಶೀರ್ವಾದ, ಅವರ ಒಂದು ಸಹಕಾರ, ಅವ್ರ ಆಶೀರ್ವಾದ ಇದ್ದಲ್ಲೇ ನಾವು ಬೆಳೆದಿದ್ದೇವೆ. ಇವತ್ತು ನಾವು ಯಾವುದೇ ಒಂದು ಹೋರಾಟ, ನಮ್ಮ ಅನೇಕ ಹೋರಾಟಗಳಿದೆ. ಒಂದು ನಮ್ಮನ್ನ ಹೋರಾಟ ಮಾಡಿಲ್ಲ, ಅನೇಕ ನಮ್ಮನ್ನ ಹೋರಾಟ ಮಾಡಿದೆ. ನಾವು ರಸ್ತಾ ರೋಕೋ ಮಾಡ್ತೀವಿ ಅಂತಂದಾಗ ಸೋಮವಾರ ದಿವಸ ರಸ್ತಾ ರೋಕೋ ಮಾಡ್ತಿದೀವಿ ಅಂತ ಹೇಳಿದೀವಿ. ಅಧಿಕಾರಿಗಳು ಎಚ್ಚರಗೊಂಡು ಈ ಕೂಡಲೇ ಏನದ ಅಂದ್ರೆ ಈ ಲೈಟ್ಗಳು ಪ್ರಾರಂಭ ಮಾಡಿದ್ದಾರೆ. ಆ ಲೈಟ್ ಪ್ರಾರಂಭ ಮಾಡ್ಯಾರ, ಅದ್ರ ರಾತ್ರಿನೂ ಚಾಲು ಇಡ್ಲತ್ತಾರ, ಹಗಲ್ನು ಚಾಲು ಇಡ್ಲತ್ತಾರ. ಆ ಒಂದು ವಿದ್ಯುತ್ ಉಳಿಬೇಕು, ಆ ಬಲ್ಪಿಗೂ ಲೈಫ್ ಬರ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅಧಿಕಾರಿಗಳಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಿಂದ ಕೋಟ್ನೂರು ಮಠದವರೆಗೆ ಈ ಒಂದು ರಾಜ್ಯ ಹೆದ್ದಾರಿಯ ಬೀದಿ ದೀಪಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದವು. ಸುಮಾರು 15 ದಿನಗಳ ಹಿಂದ ಪವನ್ ಕುಮಾರ್ ಒಳಕೇರಿ ಅವರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪವನ್ ಕುಮಾರ್ ಒಳಕೇರಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು 10 ಹಳ್ಳಿಯ ಗ್ರಾಮದ ಜನರು ನಾವೆಲ್ಲರೂ ಸೇರಿ ಇವತ್ತು ನ್ಯಾಷನಲ್ ಹೈವೇ ರಸ್ತೆಯ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದೆವು.
ಮಾನ್ಯ ಶಾಸಕರು ಕೂಡ ಅಧಿಕಾರಿಗಳು ಹೇಳಿದ್ದೆವು. ನಂದಿಕೂರ ಹಾಗೂ ಪಾಣೇಗಾವ, ಸೀತ್ನೂರ, ಖಣದಾಳ, ಇಟ್ಗ ಎಲ್ಲಾ ಗ್ರಾಮಸ್ಥರು ಸೇರಿ ನಾವು ಒಂದು ನ್ಯಾಷನಲ್ ಹೈವೇ ರಸ್ತೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೆವು. ಸುಮಾರು 15 ದಿನಗಳ ಕಾಮಗಾರಿ ಆಗಿದ್ದಿಲ್ಲ. ನಾವು ಸೋಮವಾರ ದಿನ ಒಂದು ಅಂತಿಮ ಗಡುವು ಕೊಟ್ಟಿದ್ದೆವು. ಸೋಮವಾರದ ಒಳಗಾಗಿ ಈ ಬೀದಿ ದೀಪಗಳನ್ನು ಪುನರ್ ಆರಂಭ ಮಾಡದೇ ಇದ್ದ ಪಕ್ಷದಲ್ಲಿ ರಾಮ ಮಂದಿರ ಸರ್ಕಲ್ ನಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅನ್ನೋ ಒಂದು ಘೋಷಣೆ ಮಾಡಿದ್ದೆವು. ಅದಕ್ಕಾಗಿ ನಮ್ಮ ಗಡುವಿನಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ರಾಮ ಮಂದಿರದಿಂದ ಕೋಟ್ನೂರು ಮಟ್ಟದವರೆಗೆ ಎಲ್ಲಾ ಬೀದಿ ದೀಪಗಳನ್ನು ಪ್ರಾರಂಭ ಮಾಡಿದ್ದಾರೆ. ಆ ಅಧಿಕಾರಿಗಳಿಗೂ ಮತ್ತು ಈ ಪವನ್ ಕುಮಾರ್ ಒಳಕೇರಿ ಅವರಿಗೂ ಎಲ್ಲಾ ಗ್ರಾಮಸ್ಥರವರು ಭಾಗವಹಿಸಿ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಕ್ಕಾಗಿ ಈ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳು ತಿಳಿಸಲು ಬಯಸುತ್ತೇನೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕಾ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕಾ ಸಮಿತಿ ಕಲಬುರಗಿಯ ವತಿಯಿಂದ ನಿವೇಶನಗಳ ಹಕ್ಕುಪತ್ರ ವಿತರಣೆಗಾಗಿ ಮತ್ತು ಲೇಔಟ್ ಅಭಿವೃದ್ಧಿಗಾಗಿ ಮತ್ತು ಹಾಸ್ಟೆಲ್ ಕಾಲೋನಿ ರಚಿಸಲು ಒತ್ತಾಯಿಸಿ ದಿನಾಂಕ 25 ಆಗಸ್ಟ್ 2026ರಂದು ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಹಾಸ್ಟೆಲ್ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, ಪರಶುರಾಮ್ ಹಡಲ್ಗಿ, ತಾಲೂಕಾ ಅಧ್ಯಕ್ಷರಾದ ಕಮಲಾಬಾಯಿ ಹಿರೇಮಠ್, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಸಹ ಕಾರ್ಯದರ್ಶಿ ಅಲ್ಲಾ ಪಟೇಲ್ ವಾಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಡವರಿಗೆ ಮನೆ ಕೊಡ್ತೀನಿ ಎಂದು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮಾಡಲೇಬೇಕು. 20 ವರ್ಷದ ಹಿಂದೆ ಮಂಜೂರಾತಿ ಆಗಿರ್ತಕ್ಕಂಥ ನಿವೇಶನಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಕಲಬುರಗಿ ನಗರದ ಸುಲ್ತಾನ್ಪುರ್ ಗ್ರಾಮದ 264 ಸರ್ವೆ ನಂಬರ್ದಲ್ಲಿ ಕಳೆದ 20 ವರ್ಷಗಳ ಹಿಂದೆ 381 ಫಲಾನುಭವಿಗಳು ಮನೆಗಾಗಿ ಅರ್ಜಿ ಸಲ್ಲಿಸಿದರು. ಅದರಂತೆ ಸರ್ಕಾರ ಮಂಜೂರಿ ಕೂಡ ಮಾಡಿದೆ. ಅದರಲ್ಲಿ 150 ಜನ ಬ್ಯಾಂಕಿಗೆ ಚಾಲನೆ ಕಟ್ಟಿದ್ದಾರೆ. ಅಂದಿನ ದರ 33,000 ರೂಪಾಯಿ ಇತ್ತು ಒಂದು ಮನೆ ನಿವೇಶನಕ್ಕೆ. ಅದ್ರಾಗ ಕೆಲವು ಮಂದಿ 8-10 ಸಾವಿರ ರೂಪಾಯಿ ಫಲಾನುಭವಿಗಳು ಬ್ಯಾಂಕ್ ಚಾಲನೆ ಕಟ್ಟಿದ್ದಾರೆ. ಕಟ್ಟಿದ್ಮೇಲೆ ಮನಿ ಆ ಜಮೀನು ಓನರ್ ಸ್ಟೇ ತಂದು ಅವ ಕೆಲಸ ನಿಲ್ಲಿಸಿದ. ಹಿಂಗಾಗಿ 21ನೇ ಇಸ್ವಿದಾಗ ಅದು ಸ್ಟೇ ವೇಕೆಂಟ್ ಆಗಿದೆ. ಈಗ ನಾವು ಹೇಳೋದು ಇಷ್ಟೇ, ಅವಾಗೇನು ಹಾಕಿದ್ರು 380 ಮಂದಿಗೆ ಮನೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಅಲ್ಲದೆ ಗುಲ್ಬರ್ಗ ನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ದುಡಿಯುವ ಹೊರಗುತ್ತಿಗೆ ನೌಕರರು 3 ತಿಂಗಳು 4 ತಿಂಗಳ ವೇತನ ಆಗಲ್ಲ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ ಅವರಿಗೆ ವೇತನ ಇಲ್ಲದಕ್ಕೆ ಬಾಡಿಗೆ ಮನೆಗೆ ಕಿರಾಯ ಕೊಡ್ಲಿಕ್ಕೆ ಆಗತ್ತಿಲ್ಲ. ಅದಕ್ಕಾಗಿ ಒಂದು 250 ಜನರ ಫಲಾನುಭವಿಗಳ ಒಂದು ಹಾಸ್ಟೆಲ್ ಕಾಲೋನಿ ರಚನೆ ಮಾಡ್ರಿ ಅಂತ ಈ ಹೋರಾಟ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಿದ್ದೇವೆ ಸರ್ಕಾರಕ್ಕೆ. ಅದರಂತೆ ಇವತ್ತು ಆಯುಕ್ತರಿಗೆ ನಾವು ಒಂದು ವಾರದ ಹಿಂದೆ ಮನವಿ ಪತ್ರ ಕೊಟ್ಟಿದ್ದೆವು. ಆದ್ರೆ ಅವ್ರು ಇಲ್ಲ, ಅವರು SIR ಡ್ಯೂಟಿದಾಗ ಹೋಗ್ಯಾರಂತ. ಈಗ ಬರಲಿ, ಅವ್ರು ಬರೋವರೆಗೂ ಕೂಡ ಕುಂತು ನಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ. ಆ ನಂತರ ಈ ಹೋರಾಟ ನಿರಂತರ ಮುಂದುವರಿಸ್ತೀವಿ. ಮನೆ ನಿವೇಶನ ಹೋರಾಟ ಇವತ್ತು ಪ್ರಾರಂಭ ಮಾಡಿವಿ ನಾವು 20 ವರ್ಷ ನಂತರ. ಈ ಹೋರಾಟ ಎಲ್ತನ ಯಶಸ್ವಿ ಆಗಲ್ಲ, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಅಂತ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ
ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ದಿನಾಂಕ 25 ಆಗಸ್ಟ್ 2026 ಮಂಗಳವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜು ವಾಡೇಕರ್, ದಯಾಘನ್ ಧಾರವಾಡ್ಕರ್, ವಿಶಾಲ್ ದರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಅಧಿವೇಶನದಲ್ಲಿ ಅಲ್ಲಿ ಏನೋ ಅವರು ಪಾಪ ಅಧಿವೇಶನದಲ್ಲಿ ಮಾತನಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಂದು ರಂಗ ಭೂಮಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತುಗಳನ್ನು ಹೇಳಿ ಎದ್ದೇಳಿ ರೈತರೇ ಅಂತ ಹೇಳಿ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರುವಂಥದ್ದು, ಮೊದಲು ತಮ್ಮ ಮತಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಇವತ್ತು ಅವರ ಗಮನಕ್ಕೆ ಇದೇನೋ ಇಲ್ಲೋ ಗೊತ್ತಿಲ್ಲ. ಮೊದಲು ಅಲ್ಲಂಪ್ರಭು ಪಾಟೀಲ್ರು ಎದ್ದೇಳಬೇಕಾಗಿದೆ. ಅವರು ಏನೋ ಗಾಢವಾದಂಥ ನಿದ್ರೆಯಲ್ಲಿದ್ದಾರೆ. ಕುಂಭಕರ್ಣನ ನಿದ್ರೆಯನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಆ ನಿದ್ರೆಯಿಂದ ಮೊದಲು ಅವರು ಎದ್ದೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಇವತ್ತು CA ಸೈಟನ್ನು 5% ದರದಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಅಲಾಟ್ಮೆಂಟನ್ನು ಇವತ್ತಿನ ದಿವಸ ಆಗಿರುವಂಥದ್ದು ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲಿ CA ಸೈಟನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳಷ್ಟು ಹೊರೆಯನ್ನು ಹಾಕಿ, ಯಾಕಂತಂದರೆ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ಅದು ತಮ್ಮ ಸ್ವಂತ ಆದಾಯವನ್ನು ಉತ್ಪನ್ನವನ್ನು ಮಾಡಿ ಇವತ್ತು ಕಲಬುರಗಿಯ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಕೊಡುವಂಥ ಒಂದು ಸಂಸ್ಥೆ. ಅದಕ್ಕೆ ಅಲ್ಲಿನ ಕಮಿಷನರ್ ಆಗಲಿ ಅಲ್ಲಿನ ಅಧಿಕಾರಿಗಳು ಇವತ್ತು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಕಡಿಮೆ ದರವನ್ನು ಕೊಟ್ಟು ಇವತ್ತು ನಿವೇಶನವನ್ನು ಹಂಚಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವತ್ತು ಅವರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಇವತ್ತು ಈ CA ಸೈಟನ್ನು ಹಂಚಿಕೆಯನ್ನು ಆಗಿದೆ. ಒಂದು ಕಡೆ GDAಗೆ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ತುಂಬ ನಷ್ಟ ಆಗಿದೆ. ಮತ್ತೊಂದು ಕಡೆ ಏನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೋಟ್ನೂರು ದರಿಯಾಪುರ್ ಸೈಟ್ ಏನಿದೆ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ, ಅಲ್ಲಿನ ಸುಮಾರು 40 ರೈತರಿಗೆ ಸುಮಾರು 150 ಎಕರೆ ಭೂಮಿಯನ್ನು ಅವರ ರೈತರ ಭೂಮಿಯನ್ನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ತಗೊಂಡು ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಮಾರಾಟ ಮಾಡಿದ್ರು ಕೂಡ ಅವರಿಗೆ ರೈತರಿಗೆ ಏನು ಪರಿಹಾರ ಸಿಗಬೇಕಾಗಿತ್ತು ಆ ಪರಿಹಾರ ಇನ್ನೂ ಕೂಡ ಇವತ್ತು ಆ ರೈತರಿಗೆ ಸಿಗ್ತಾ ಇಲ್ಲ. 40 ರೈತರಿಗೆ ಸುಮಾರು ಕೋಟಿನ ಆದೇಶ ಇದೆ, 300 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ. ಆದರೆ ಆ ರೈತರು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯ ಕಮಿಷನರಿಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ ಕೇಳಿದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ದುಡ್ಡೇ ಇಲ್ಲ, ನಾವು ಎಲ್ಲಿಂದ ಕೊಡೋಣ ಅಂತ ಹೇಳಿ ಅವರಿಗೆ ಇಲ್ಲಿವರೆಗೂ ಕೂಡ ಹಣವನ್ನು ಆ ರೈತರ ಅಕೌಂಟಿಗೆ ಇವತ್ತು ಪಾವತಿಯನ್ನು ಆಗಿರಲಿಲ್ಲ. ಹೀಗಾಗಿ ಒಂದು ಕಡೆ ನಿಮಗೆ ಬೇಕಾದಂಗೆ ಅಲ್ಲಿ ನಿವೇಶನಗಳನ್ನು ಉಚಿತವಾಗಿ ಕೊಡ್ತೀರಿ, ಆದರೆ ರೈತರಿಗೆ ಸಿಗಬೇಕಾಗಿದ್ದಂಥ ನ್ಯಾಯವಾದಂಥ ಹಣ ಅವರು ಭೂಮಿ ಕಳ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಕೋರ್ಟ್ಗಳ ಆದೇಶ ಮಾಡಿದರೂ ಕೂಡ ಅವರಿಗೆ ದುಡ್ಡನ್ನು ಇವತ್ತಿನ ದಿವಸ ನಿಮ್ಗೆ ನೀಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಇವತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ರು ಇದರಲ್ಲಿ ವಿಫಲರಾಗಿದ್ದಾರೆ ಅಂತನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದು ಅಷ್ಟೇ ಅಲ್ಲ, ಇವತ್ತು ಏನು ನಿವೇಶನವನ್ನು ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ ನಿವೇಶನಗಳನ್ನು ಖರೀದಿ ಮಾಡಿರುವಂಥ ನಮ್ಮ ಕಲಬುರಗಿಯ ಜನರು
ಅವರಿಗೆ ಮನೆ ಕಟ್ಟೋಕ್ಕೂ ಕೂಡ ಇವತ್ತು ಆಗ್ತಾ ಇಲ್ಲ. ಅಲ್ಲಿ ಕರೆಂಟ್ ಮನೆ ಕಟ್ಟಲಿಕ್ಕೆ ಇವತ್ತು ಆ ಪ್ಲಾಟಿನ ಅನೇಕ ಜನ ತಗೊಂಡಿರುವಂಥ ಜನರು ನನಗೂ ಕೂಡ ಬಂದು ಮನವಿ ಮಾಡಿಕೊಂಡಿದ್ದಾರೆ. ನಿವೇಶನ ಕೊಟ್ಟಿದ್ದಾರೆ, ನಮ್ಮಿಂದ ದುಡ್ಡು ಪಡ್ಕೊಂಡಿದ್ದಾರೆ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನಮಗೆ ನಾವು ನಿವೇಶನ ಕಟ್ಟಲಿಕ್ಕೆ ಹೋದರೆ ನಮಗೆ ಕರೆಂಟ್ ಸಿಗ್ತಾ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಸ್ಟ್ರೀಟ್ ಲೈಟ್ಗಳು ಇಲ್ಲ, ಹೀಗಾಗಿ ನಾವು ಮನೆ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತನೋ ಮಾತನ್ನು ಇವತ್ತು ಅಲ್ಲಿನ ತೊಗೊಂಡಿರುವಂಥ ಪ್ಲಾಟಿನ ಮಾಲೀಕರು ಕೂಡ ಇವತ್ತಿನ ದಿವಸ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಹೀಗಾಗಿ ನಾನು ನಮ್ಮ ಅಲ್ಲಂಪ್ರಭು ಪಾಟೀಲರು ದಯಮಾಡಿ ತಮ್ಮ ಈ ಒಂದು ಅವಧಿಯಲ್ಲಿ ನಮ್ಮ ಭಾಗದ ರೈತರಿಗೆ ತಾವು ಎಷ್ಟು ಬೆಳೆ ಹಾನಿಯ ಇನ್ಶೂರೆನ್ಸನ್ನು, ಕ್ರಾಪ್ ಇನ್ಶೂರೆನ್ಸನ್ನು ನೀವು ಕೊಡಿಸಿದ್ದೀರಿ, ಎಷ್ಟು ರೈತರ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ತಾವು ನೀರನ್ನು ಕೊಟ್ಟಿದ್ದೀರಿ, ನಮ್ಮ ಕೆರೆ ತುಂಬುವಂಥ ಯೋಜನೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದು 3 ವರ್ಷ ಆದರೂ ಕೂಡ ಇನ್ನೂವರೆಗೆ ಅದು ಮುಗಲಿಕ್ಕೆ ಆಗ್ತಾ ಇಲ್ಲ. ಕಲಬುರಗಿಯ ಜನರಿಗೂ ಕೂಡ ಇವತ್ತು 24/7 ಕುಡಿಯೋ ನೀರಿನ ಯೋಜನೆ ಅದು ಕೂಡ ಇವತ್ತು ಜನರಿಗೆ ಈ ಒಂದು ಬೇಸಿಗೆಯಲ್ಲಿ ಮತ್ತು ಮಳೆ ಏನು ಕಡಿಮೆ ಇದೆ ಇಂಥ ಸಮಯದಲ್ಲಿ ಇವತ್ತು ನಮಗೆ ಕಲಬುರಗಿಯ ಜನರಿಗೂ ಕೂಡ ನೀರನ್ನು ಕೊಡಲಿಕ್ಕೆ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಮಂಗಳೂರು ಭಾಗವನ್ನು ಮೈಸೂರು ರೈಲ್ವೆ ವಿಭಾಗಕ್ಕೆ ಸೇರಿಸುವ ಮೂಲಕ ಕೇಂದ್ರ ಸರ್ಕಾರ ಕೈಗೊಂಡಿರುವ ಐತಿಹಾಸಿಕ ಮತ್ತು ದಿಟ್ಟ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಮಂಗಳೂರು ಭಾಗವನ್ನು ಮೈಸೂರು ರೈಲ್ವೆ ವಿಭಾಗಕ್ಕೆ ಸೇರಿಸುವ ಮೂಲಕ ಕೇಂದ್ರ ಸರ್ಕಾರ ಕೈಗೊಂಡಿರುವ ಐತಿಹಾಸಿಕ ಹಾಗೂ ದಿಟ್ಟ ನಿರ್ಧಾರವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಜಿಲ್ಲಾ ಒಬಿಸಿ ಘಟಕದ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೈಸೂರಿನ ರೈಲ್ವೆ ವಿಭಾಗಕ್ಕೆ ಸೇರಿಸಲಾಗಿದೆ. ಇದಕ್ಕೆ ನಾವು ಮನಸ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ. ಇದು ಯಾಕಾಗಿದೆ ಅಂತಂದರೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಬ್ರಿಜೇಶ್ ಚೌಟ ಆಗಲಿ, ಶ್ರೀನಿವಾಸ್ ಪೂಜಾರಿ ಅವರಾಗಲಿ, ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಾದ ಅಶ್ವಿನ್ ವೈಷ್ಣವ್ ಅವರು ಮತ್ತು ವಿ ಸೋಮಣ್ಣ ಅವರಿಗೆ ಸತತವಾಗಿ ಈ ಒಂದು ಮಂಗಳೂರಿನ ಭಾಗವನ್ನು ಮೈಸೂರಿಗೆ ಶಿಫ್ಟ್ ಮಾಡಲು ಸತತವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಮೊದಲು ಇದು ಪಾಲಕ್ಕಾಡಲ್ಲಿತ್ತು, ಅಂದರೆ ಕೇರಳ ಭಾಗಕ್ಕೆ ಸೇರಿತ್ತು. ಇದು ಸುಮಾರು ಏನಿಲ್ಲ ಅಂದರೆ 500 ಕೋಟಿ ರೆವೆನ್ಯೂ ಆ ಭಾಗಕ್ಕೆ ಹೋಗ್ತಾ ಇತ್ತು. ಅದೇನು ಭಾರತದ ವಿಭಿನ್ನ ಭಾಗ ಅಲ್ಲ, ಅದೂ ನಮ್ಮ ದೇಶದ ಭಾಗ. ಬಟ್ ಈಗ ಏನಾಗ್ತಾ ಇದೆ, ಇದು ಮತ್ತೆ ಕರ್ನಾಟಕದ ರೆವೆನ್ಯೂಗೆ ಬರುತ್ತೆ. ಇದು ತಮ್ಮೆಲ್ಲರ ಮೂಲಕ ನಾನು ಕರ್ನಾಟಕದ ಸರ್ಕಾರ, ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ನಮ್ಮ KKRDB ಅವರಿಗೆ ಎಲ್ಲರ ಕಡೆಯಿಂದ ಒಂದು ವಿನಂತಿಯನ್ನು ಮಾಡ್ತೀನಿ. ಅನೇಕ ದಿನಗಳಾಯಿತು ತಾವು ನನಗೆ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತಾ ಇದ್ರಿ, ಯಾಕೆ ನಮಗೆ ಇಂಡಿವಿಜುವಲ್ ಡಿವಿಷನ್ ಕೊಡ್ತಾ ಇಲ್ಲ ಮೇಡಮ್ ಅಂತ ಕೇಳ್ತಾಯಿದ್ರಿ. ಇದು ಬ್ಲೇಮ್ ಗೇಮ್ ಅಲ್ಲ, ಇದು ನಾವು ಎಲ್ಲರೂ ಕೂಡಿ ಮಾಡುವಂಥ ವಿಷಯ. ಯಾವಾಗ ಅವ್ರದ್ದಾಗಿದೆ ಇದನ್ನು ನಾವು ಸ್ಫೂರ್ತಿಯಾಗಿ ತಗೊಂಡು ನಾವು ಸಹ ನಮ್ಮ ಕಲಬುರಗಿ ಡಿವಿಷನ್ ಏನು ಶೋಲಾಪುರ ಡಿವಿಷನ್ಗೆ ಅಟ್ಯಾಚ್ ಇದೆ ನಮ್ಮ ಕಲಬುರಗಿದು, ಇದನ್ನು ಇಂಡಿವಿಜುವಲ್ ಕಲಬುರಗಿ ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಇದು ಇಂಡಿವಿಜುವಲ್ ಡಿವಿಷನ್ ಮಾಡಿ ಸೌತ್ ವೆಸ್ಟರ್ನ್ ರೈಲ್ವೇಸಿಗೆ ಇದನ್ನು ಜೋಡಿಸ್ಬೇಕು ಅಂತ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಅಶ್ವಿನ್ ವೈಷ್ಣವ್ ಅವರಿಗೂ ಸಹ ಮತ್ತು ನಮ್ಮ ವಿ ಸೋಮಣ್ಣ ಸರಿಗೂ ಸಹ ನಾನು ಪತ್ರ ಬರಿತಾ ಇದ್ದೀನಿ. ನಾವು ನೋಡಿದ್ದೀವಿ, ಅತ್ಯಂತ ಹೆಚ್ಚಿನ ಗುಳೆ ಹೋಗೋ ಒಂದು ಪ್ರದೇಶ ಯಾವುದಾದ್ರೂ ಇದ್ದರೆ ನಮ್ಮ ಕಲಬುರಗಿ. ಇಲ್ಲಿ ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಮಾನಸಿಕತೆ ಆಗಿರೋ ನಾಯಕರು ಸಹ ಇಲ್ಲಿ ಇಲ್ಲ.
ಸೊ ಹೀಗಾಗಿ ಎಷ್ಟೇ ಟ್ರೈನ್ಗಳಾಗಲಿ ಎಷ್ಟೇ ಬಸ್ಗಳಾಗಲಿ ಅಥವಾ ಫ್ಲೈಟ್ ಆದ್ರೂ ನಮಗೆ ಇದು ಕಡಿಮೆ ಆಗ್ತಾಯಿದೆ. ಒಂದು ಸೀಟ್ ಸಿಗಲಾರ್ದೇ ಅಂದರೆ ನೀವು ಪ್ರಯರ್ ರಿಸರ್ವೇಷನ್ 15-20 ದಿವಸಕ್ಕಿಂತ ಮುಂಚೆ ನೀವು ಪ್ರಯರ್ ರಿಸರ್ವೇಷನ್ ಮಾಡಿಲ್ಲ ಅಂದರೆ ನಿಮ್ಗೆ ಒಂದು ಸೀಟ್ ಸಿಗಂಗಿಲ್ಲ ಯಾವುದೋ ಟ್ರೈನಲ್ಲಿ. ಅಷ್ಟು ಜನ ಗುಳೆ ಹೋಗ್ತಾ ಇದ್ದಾರೆ. ಸೊ ಇದರದ್ದು ರಿವೆನ್ಯೂ ಎಷ್ಟಿರಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ನಮಗೆ ನಮ್ಮದೇ ಆದಂಥ APCC ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವಾಗ ರೈಲ್ವೆ ಮಂತ್ರಿಗಳಾಗಿದ್ದರು. ಆವಾಗ ಇದನ್ನೇ ಕಂಪ್ಲೀಟಾಗಿ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ. ಬಟ್ ದುರಾದೃಷ್ಟ ನಮ್ಮ ಕಲಬುರಗಿ ಇದು ಆಗಿಲ್ಲ. ಹಾಗಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಂಗಿಲ್ಲ. ನಮ್ಮ ಪ್ರಯತ್ನ ಸತತವಾಗಿ ಇದು ಕಂಟಿನ್ಯೂ ಆಗಿ ಇರಬೇಕು. ಇಲ್ಲಿನ MP ಆಗಿರುವ ರಾಧಾಕೃಷ್ಣ ಅವರು ಎಲ್ಲರಿಗಿಂತ ಕಡಿಮೆ ಅಟೆಂಡೆನ್ಸ್ ಯಾರ್ದಾದ್ರೂ ಇದ್ದರೆ ಅವ್ರದ್ದಿದೆ. ನಿಮಗೆ ಜನರು ಸತತವಾಗಿ ಖರ್ಗೆ ಕುಟುಂಬ ಅವರಿಗೆ 50 ವರ್ಷಕ್ಕಿಂತ ಮೇಲ್ಪಡೆ ಆಯಿತು, ಅವರಿಗೆ ಆರಿಸಿ ತಂದಿದ್ದೀವಿ. ಅವರ ಕುಟುಂಬದವರಿಗೆ ಒಬ್ಬರಾದ್ಮೇಲೆ ಆರಿಸಿ ತರ್ತಾ ಇದ್ದೀವಿ. ಸೊ ನೀವು ಈ ಭಾಗದ ಜನಕ್ಕೆ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಉದ್ಯೋಗ ಅಂತೂ ಸೃಷ್ಟಿ ಮಾಡ್ತಾ ಇಲ್ಲ ನೀವು. ಅಟ್ಲೀಸ್ಟ್ ಬೇರೆ ರೀತಿಯಿಂದಾದ್ರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನೀವು ಸೌಲಭ್ಯ ಮಾಡಿಕೊಡ್ಬೇಕು. ಕರ್ನಾಟಕ ರಾಜ್ಯ ಸರಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ SC/ST ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ SC/ST ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವು ದಿನಾಂಕ 28 ಆಗಸ್ಟ್ 2026 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 8 ಶೃಂಗಾರ್ ಪ್ಯಾಲೇಸ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಗಾಯಕ್ವಾಡ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಈ ಕೇಂದ್ರ ಸಮಿತಿಯ ವತಿಯಿಂದ ಅವರ ನೇತೃತ್ವದಲ್ಲಿ ಬರೋ 28ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಅಂತಂದರೆ ಒಂದು ರಾಜ್ಯ ಮಟ್ಟದ 6ನೇ ಜಾಗೃತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ DK ಶಿವಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾಗಿರುವಂಥ ಶ್ರೀಯುತ G ಪರಮೇಶ್ವರ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿರುವರು. ಉಳಿದಂತೆ ಏನು ಅಂತಂದರೆ ಹಾಗೂ ಈ ಒಂದು ಸಮಾವೇಶದ ಘನ ಉಪಸ್ಥಿತಿಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸಮಾವೇಶದ ಘನ ಉಪಸ್ಥಿತಿಯನ್ನು ವಹಿಸುವರು. ಹಾಗೆ ರಾಜ್ಯದ ಎಲ್ಲ SC/ST ಸಚಿವರು ಹಾಗೂ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗೇನು ನಮ್ಮ ಸಮುದಾಯದ ಬಹಳಷ್ಟು ಇಶ್ಯೂಗಳದಾವ, ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ನೌಕರರ ಇಶ್ಯೂಗಳಲ್ಲಿ ಮುಖ್ಯವಾಗಿ ಸುಮಾರು ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನು ತುಂಬುವುದಕ್ಕೆ ನಾವು ಈ ಒಂದು ಸಮಾವೇಶ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ. ಅದರ ಜೊತೆಗೇನು ಅಂತಂದ್ರೆ 24,000 ಹುದ್ದೆಗಳು ರಾಜ್ಯದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಾಗಿ ಉಳ್ಕೊಂಡಿದ್ದಾವೆ. ಅವುಗಳನ್ನು ಜಾರಿ ಆಗಬೇಕು. ಮತ್ತು ಈಗೇನು ಜನಸಂಖ್ಯಾನುಪಾತದಲ್ಲಿ ನಮ್ಮ ಪ್ರಾತಿನಿಧ್ಯ ಏನದ ಅದನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಮೊದಲಿರುವಂಥ 13 ಮತ್ತು 3 ಅದನ್ನು 17 ಮತ್ತು 7ಕ್ಕೆ ಏರಿಸೋಕೆ ಈ ಒಂದು ಸಮಾವೇಶ ಮೂಲಕ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಏನು ಅಂತಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಏನು SC/ST ನೌಕರರು ಅನುಭವಿಸ್ತಾ ಇರುವಂಥ ತಾರತಮ್ಯ ಎಲ್ಲ ಪ್ರಸಂಗಗಳಲ್ಲೂ ಮತ್ತು ಪ್ರತಿದಿನ ಅವರು ಅನುಭವಿಸ್ತಾ ಇರುವಂಥ ತಾರತಮ್ಯಗಳನ್ನು ಅವು ಹೇಳೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅದಾವೆ. ಸೊ ಅಂಥವೆಲ್ಲ ಇಶ್ಯೂಗಳನ್ನು ಇಟ್ಕೊಂಡು ನಾವು ರಾಜ್ಯದ ಸರ್ಕಾರಕ್ಕೆ ಈ ಒಂದು ಸಮಾವೇಶದ ಮೂಲಕ ನಮ್ಮ ಬೇಡಿಕೆಗಳನ್ನು, ನಮ್ಮ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಅವರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾವೇಶದ ಮೂಲಕ ಅವರಿಗೆ ತರಬಯಸ್ತಾ ಇದ್ದೀವಿ.
ಸೊ ಈ ಒಂದು ವಿಷಯವನ್ನು ಏನು ಅಂತಂದರೆ ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು ಈ ಒಂದು ಸಮಾವೇಶಕ್ಕೆ ಸುಮಾರು 500ಕ್ಕೂ ಹೆಚ್ಚಿನ ನೌಕರರು ಈ ಒಂದು ಸಮಾವೇಶದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಭಾಗವಹಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋಕೆ ನಾವೆಲ್ಲರೂ ಏನು ಅಂತಂದ್ರೆ ಜಿಲ್ಲಾ ಸಮಿತಿಯ ಜೊತೆಗೂಡಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಕಾರಣೀಕರ್ತರಾಗ್ತಾ ಇದ್ದಾರೆ. ಸೊ ಈ ವಿಷಯವನ್ನು ತಾವು ಏನು ಅಂತಂದರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ವಿಷಯವನ್ನು ತಾವು ತಮ್ಮ ಪತ್ರಿಕೆಗಳ ಮೂಲಕ ವ್ಯಾಪಕ ಪ್ರಚಾರವನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೋಕೆ ತಾವು ಕಾರಣೀಕರ್ತರಾಗಬೇಕು ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.